ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಹಂದಿ ತರ ಗೊರ್ರ ಗೊರ್ರ ಅಂತ ಏನಾಗ್ತಿದೆ ಇಲ್ಲಿ? ಭೂಕಂಪ ಆಗ್ತಿದೆ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಗುಲಾಬಿ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಟೆನ್ಷನ್ ಅಲ್ಲಿದ್ರೆ ನೀವ್ ಆರಾಮಾಗಿ ಮಲ್ಕೊಂಡ್ ನಿದ್ರೆ ಹೊಡಿತಾ ಇದೀರಲ್ಲ. ಆಮೆ ಫುಲ್ ರೈಸು, ನಾನ್ ನಿದ್ದೆ ಮಾಡ್ತಿರ್ಲಿಲ್ಲ. ಗುಲಾಬಿ ಮೇಡಮ್ ಅವ್ರನ್ನ ಹೇಗ್ ಕಾಪಾಡೋದು ಅಂತ ಡೀಪ್ ಥಿಂಕ್ ಮಾಡ್ತಾ ಇದ್ದೆ. ನೀವೇನ್ ಡೀಪ್ ಆಗಿ ಯೋಚನೆ ಮಾಡ್ತಿರ್ಲಿಲ್ಲ, ಡೀಪ್ ಆಗಿ ಸ್ಲೀಪ್ ಮಾಡ್ತಾ ಇದ್ರಿ. ಮಾಡ್ಬೇಡಿ ಡವ್. ರೇಖಾ ಮೇಡಮ್ ಅವ್ರೆ, ನನ್ ಡೌನ್ ಎಲ್ಲ ನೆನಪು ಮಾಡಕ್ ಹೋಗ್ಬೇಡಿ. ನನ್ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಯಾಕೆ? ಅವಳಿಗೆ ಆಲ್ರೆಡಿ ಮದುವೆ ಆಗಿ 3 ಮಕ್ಕಳಿದೆ. ಅವಳಿಗೆ 3 ಮಕ್ಳಿದ್ರು ಅವಳ ಬಗ್ಗೆ ಯೋಚನೆ ಮಾಡ್ತೀರಾ? ಅದು ನನ್ ಮುಂದೆ ಅಯ್ಯೋ ಫುಲ್ ರೈಸು, ನಾನ್ ನಿಜವಾಗ್ಲೂ ನಿದ್ದೆ ಮಾಡ್ತಿರ್ಲಿಲ್ಲ. ನಿದ್ರೆ ಮಾಡ್ತಾ ಯೋಗ ನಿದ್ರೆಗೆ ಹೋಗ್ಬಿಟ್ಟಿದ್ದೆ. ನಿಮ್ಗೇನಾದ್ರೂ ಗೊತ್ತಾಯ್ತಾ? ಏನು ಗೊತ್ತಾಗಿಲ್ಲ. ಅಲ್ಲ, ಗುಲಾಬಿನ ಯಾಕೆ ಕಿಡ್ನಾಪ್ ಮಾಡಿದ್ರು, ಯಾರ್ ಕಿಡ್ನಾಪ್ ಮಾಡಿದ್ರು ಅಂತ ಹೇಗ್ ಕಂಡಿಡಿಯೋದು? ಏನ್ ಮಾಡೋದೇ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕು? ನಮ್ ಏರಿಯಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ನಮ್ ಇನ್ಸ್ಪೆಕ್ಟರ್ ತಿಮಿಂಗ್ಲಾ ಅಲ್ವಾ? ರೀ ರೇಖಾ ಮೇಡಮ್ ಅವ್ರೆ, ಯಾಕ್ರಿ ತಿಮ್ಮಿಗ್ಲು ಅಂದ ಕೂಡಲೇ ಒಳ್ಳೆ ಕರೆಂಟ್ ಹೊಡೆದು ಕಾಗೆ ತರ ಆಡ್ತಿದ್ದೀರಾ? ಓ, ಫಿಶ್ ಫ್ರೈ ನೆನಪಾಯ್ತಾ? ಇಲ್ಲ, ಕಾಲಿರೋ ಮನುಷ್ಯರಿಗೆ ಕಂಡಿಡಿಯಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ತಿಮ್ಮಿಂಗ್ಲ ಕಂಡಿಡಿಯುತ್ತಾ? ಕಾಮಿಡಿ ಆಗ್ತಾ ಏರೋ ಜಾಕು. ನಾನು ನಿಮ್ಗೆ ಆ ಪದ ಉಪಯೋಗಿಸ್ಬಾರ್ದು ಅಂತ ಅನ್ಕೋತೀನಿ. ಆದ್ರೆ ನೀವು ಫೋರ್ಸ್ಫುಲಿ ಅದನ್ನ ಉಪಯೋಗ ಮಾಡೋ ತರ ಮಾಡ್ತೀರಾ. ಹಾಫ್ ಮೆಂಟ್ಲು ನೋಡಿ ರೇಖಾ, ತಿಮಿಂಗ್ಲಾ ಅಂದ್ರೆ ನಮ್ ಇನ್ಸ್ಪೆಕ್ಟರ್ಗೆ ಬ್ರೈನು ಅಷ್ಟು ಚುರುಕಾಗಿದೆ ಅಂತ ಅರ್ಥ. ಹೌದಾ? ನೀವೇನ್ ಅನ್ಕೊಂಡ್ರಿ? ನಾನ್ ಬೇರೆ ಅನ್ಕೊಂಡಿದ್ದೆ.